ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ. ಚಟ್ನಿ ಪುಡಿಗೆ ಬೇಕಾಗಿರೋ ಪದಾರ್ಥಗಳು: ಕಡಲೆಬೇಳೆ, ಉದ್ದಿನಬೇಳೆ, ಒಣಕೊಬ್ಬರಿ, ಒಣಮೆಣಸಿನ್ಕಾಯಿ, ಇಂಗು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು, ಕರಿಬೇವಿನ ಸೊಪ್ಪು. ಇಷ್ಟು ಪದಾರ್ಥಗಳು ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಪುಡಿ ಮಾಡೋಕ್ಕೆ. ಇದನ್ನೆಲ್ಲ ಉರಿಬೇಕು. ಉರಿಯೋದು ತೋರಿಸ್ತೀನಿ ಇವಾಗ. ಈಗ ಬೇಳೆ ಉರಿಯೋದಕ್ಕೆ ಗ್ಯಾಸ್ ಸ್ಟವ್ ಅಂಟಿಸಿದ್ದೀನಿ. ಇಲ್ಲ ನೋಡಿರಿ, 1 2 3 4 5 ಸ್ಪೂನು. ಇದು ಸ್ಲಿಮ್ಮಲ್ಲಿ ಹುರ್ಕೋಬೇಕು. ನಿಧಾನಕ್ಕೆ ಸ್ಲಿಮ್ಮಲ್ಲಿ ಉರಿಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ಲಿಮ್ಮಲ್ಲಿ ಉರಿಬೇಕಲ್ವಾ, ಕೆಂಪು ಉರಿಬೇಕು, ಸ್ವಲ್ಪ ಟೈಮ್ ತಗೊಳ್ಳುವ. ಕಡಲೆಬೇಳೆ ಹುರಿದಾಯಿತು. ಕಡಲೆಬೇಳೆ ಹುರಿದಿದ್ದೀನಿ. ಈಗ ಉದ್ದಿನಬೇಳೆ 1 2 2.5. ಕಡಲೆಬೇಳೆ 5 ಸ್ಪೂನ್ ಹಾಕಿದ್ದೀನಿ. ಉದ್ದಿನಬೇಳೆ 3.5 ಸ್ಪೂನು. ಉದ್ದಿನಬೇಳೆ ಹುರಿದಿದ್ದೀನಿ, ಸ್ವಲ್ಪ ಹಾಕ್ಕೊತೀನಿ. ಕೊಬ್ಬರಿನೂ ಆಯಿತು. 5 3 8 ಒಣಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 7-8. ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಇವಾಗ ಹುಣಸೆಹಣ್ಣು ನಿಂಬೆಹಣ್ಣಷ್ಟು ಗಾತ್ರ ಹುಣಸೆಹಣ್ಣು ಆಯಿತು. ಸ್ವಲ್ಪ ಉಪ್ಪು, ಇಂಗು ಬಂದು ಒಗ್ಗರಣೆಗೆ ಹಾಕಬೇಕು. ಉಪ್ಪು ಮಿಕ್ಸಿಗೆ ಹಾಕ್ತೀವಲ್ಲ ನಾವು, ಬೇಳೆ ಎಲ್ಲ ಪುಡಿ ಮಾಡ್ಕೊತೀವಲ್ವ, ಆವಾಗ ಉಪ್ಪು ಹಾಕ್ಕೊಳ್ಳೋದು. ಎಲ್ಲ ಹುರಿದಿದ್ದಾಯಿತು. ತಣ್ಣಗಾಗಬೇಕು. ಇದೆಲ್ಲನೂ ತಣ್ಣಗಾಗಬೇಕು. ಒಂದು 10 ನಿಮಿಷ ತಣ್ಣಗಾಗಬೇಕು. ಆಮೇಲೆ ಮಿಕ್ಸಿಗೆ ಹಾಕ್ತೀನಿ. ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹುರಿದಿದ್ವಲ್ಲ ಚಟ್ನಿ ಪುಡಿಗೆ, ತಣ್ಣಗಾಗಕ್ಕೆ ಇಟ್ಟಿದ್ದೆ. ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕಮ್ಮಿ ಇದ್ದರೆ ಮತ್ತೆ ಬೇಕಾದರೆ ಹಾಕ್ಕೋಬೋದು. ಈಗ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಈಗ ಚಟ್ನಿ ಪುಡಿ ಆಗಿದೆ. ಗ್ರೈಂಡ್ರಿಗೆ ಹಾಕಿದ್ದು ಓಪನ್ ಮಾಡಿ ತೆಗಿತಾ ಇದ್ದೀನಿ. ಇದು ಇವಾಗ ಬೌಲ್ಗೆ ಹಾಕ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಜಾಸ್ತಿ ಹಾಕಬಾರ್ದು. 1 ಸ್ಪೂನು. ಸ್ವಲ್ಪ ಇಂಗು. ಸ್ಟವ್ ಆಫ್ ಮಾಡಿದ್ದೀನಿ. ಒಗ್ಗರಣೆ ಇವಾಗ ಚಟ್ನಿ ಪುಡಿಗೆ ಮಿಕ್ಸ್ ಮಾಡ್ತೀನಿ. ನೀವು ಮನೇಲಿ ಮಾಡಿ ಟ್ರೈ ಮಾಡಿ. ಚೆನ್ನಾಗಿದೆ ಅನ್ನೋ ಟೇಸ್ಟ್ ಗೊತ್ತಾದರೆ ಒಂದು ಲೈಕ್ ಕೊಡಿ. ಚಟ್ನಿ ಪುಡಿ ರೆಡಿಯಾಗಿದೆ.